ನಾನು ಮೊದಲೇ ಹೇಳಿದ್ದೀನಿ, ಕಾನೂನಲ್ಲಿ ಈ ತರ ಯಾವುದು ಕೂಡ ರಿಸ್ಟ್ರಿಕ್ಷನ್ಸ್ ಹಾಕಕ್ಕೆ ಅವಕಾಶ ಇಲ್ಲ. 48 ದಿವಸ ಅಲ್ಲ, 48 ಗಂಟೆ ಆದ್ಮೇಲೂ ನೀವು ಡಿಸಿಷನ್ ತಗೋತೀನಿ ಅವು ಅಂತಂದ್ರೆ ಯಾರು ಒಪ್ಪುವಂಥದ್ದಲ್ಲ. ಆಮೇಲೆ ಗರ್ಭಗುಡಿಗೆ ಒಂದು ಸ್ಯಾಂಕ್ಟಿಟಿ ಅನ್ನೋದು ಒಂದಿರೋದ್ರಿಂದ ಶಾಸ್ತ್ರಿಗಳು ಮಾಡಬೇಕು, ಅದು ಇದು ಅನ್ನೋದೈತಲ್ಲ, ಎಲ್ಲ ದೇವಸ್ಥಾನದಲ್ಲಿ ಮಾಡ್ತಾರೆ, ಅದು ಮಾಡ್ಕೊಳ್ಳಿ, ಅದರಲ್ಲೇನೋ ತಾಪತ್ರಯ ಇಲ್ಲ. ಆದ್ರೆ ದೇವಸ್ಥಾನದಲ್ಲಿ ಇಲ್ಲಿವರೆಗೆ ಬನ್ನಿ, ಈ ಶೆಡ್ಡಲ್ಲಿ ಹಾಕೊಡ್ತೀನಿ, ಆ ಶೆಡ್ಡಲ್ಲಿ ಹಾಕೊಡ್ತೀನಿ, ದೇವಸ್ಥಾನದ ಒಳಗಡೆ ಇಲ್ಲಿವರೆಗೆ ಮಾತ್ರ ಎಂಟ್ರಿ, ಇವೆಲ್ಲ ಅವಕಾಶ ಇಲ್ಲ. ಎಲ್ರಿಗೂ ಕೂಡ ಮುಕ್ತವಾಗಿ ಎಲ್ಲಿವರೆಗೂ ಕೂಡ ಬರಕ್ಕೆ ಅವಕಾಶ ಇದೆ. ಅದನ್ನ ರಿಸ್ಟ್ರಿಕ್ಟ್ ಮಾಡಿದ್ರೆ ಅದು ಕಾನೂನು ಬಾಹಿರ ಆಗ್ತದೆ, ಕಾನೂನು ಪ್ರಕಾರ ಅಪರಾಧ ಆಗ್ತದೆ, ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ಳಬೇಕಾಗ್ತದೆ, ಕಾನೂನು ಪ್ರಕಾರ FIR ಮಾಡಬೇಕಾಗ್ತದೆ. ಇದು ಸ್ಪಷ್ಟವಾಗಿದ್ದು ಮಾಹಿತಿ. ಅರ್ಥ ಆಯ್ತಾ ನಿಮಗೆ? ತಿಳುವಳಿಕೆ ಈಗ ಹೇಳ್ತಾ ಇದ್ದೀನಿ. ಇಷ್ಟಾದ್ಮೇಲೂ ಕೂಡ ನೀವೇನಾದ್ರೂ ರೆಸ್ಟ್ರಿಕ್ಟ್ ಮಾಡೋದು ಅದಿದು ಮಾಡಕ್ ಹೋದ್ರೆ ನಾವು FIR ಹಾಕ್ತಿವಿ, ಮುಂದಿನ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಅದು ಯಾರೇ ಆಗಿರ್ಬೋದು. ಅರ್ಥ ಆಯ್ತಾ? ಗರ್ಭಗುಡಿ ಹೊರತುಪಡಿಸಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, 2 ಸಮುದಾಯದವರಿಗೆ ಹೇಳ್ತಾ ಇದ್ದೀನಿ ನಾನು. ಅರ್ಥ ಆಯ್ತಾ? 2 ಸಮುದಾಯ, 3 ಸಮುದಾಯ, 10 ಸಮುದಾಯದವರು ಇಲ್ಲಿರ್ಬೋದು. ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು, ಗ್ರಾಮಸ್ಥರಿಗೆ ಗರ್ಭಗುಡಿಯನ್ನ ಹೊರತುಪಡಿಸಿ ಎಲ್ಲ ಕಡೆನೂ ದೇವಸ್ಥಾನದಲ್ಲಿ ಭೇಟಿ ನೀಡುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಯಾರನ್ನು ಕೂಡ ರೆಸ್ಟ್ರಿಕ್ಟ್ ಮಾಡೋ ಹಾಗಿಲ್ಲ. ರೆಸ್ಟ್ರಿಕ್ಟ್ ಮಾಡಿದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಇದಕ್ಕಿಂತ ಆರ್ಗ್ಯುಮೆಂಟ್ ಏನೂ ಇಲ್ಲ. ಯಾರಾದ್ರೂ ಮಾತಾಡಿದ್ರೆ ಅದು ಕಾನೂನು ಪ್ರಕಾರ ಅಪರಾಧ ಆಗ್ತದೆ. ಅರ್ಥ ಆಯ್ತಾ? ನಮ್ಮ ವಿರುದ್ಧ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ವಿರುದ್ಧವಾಗಿ ಮಾತಾಡಿದ್ರು ಕೂಡ ಅಪರಾಧ ಆಗ್ತದೆ. ಯಾಕಂದ್ರೆ ಕಾನೂನು ಸ್ಪಷ್ಟವಾಗಿದೆ. ಯಾರು ಕೂಡ ಯಾರನ್ನ ಹಕ್ಕನ್ನ ಕಿತ್ತುಕೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ, ನನಗೂ ಸಮೇತವಾಗಿ. ಅರ್ಥ ಆಯ್ತಾ? ಇದು ಸ್ಪಷ್ಟ. ದೇವಸ್ಥಾನದಲ್ಲಿ ಇಲ್ಲಿವರೆಗೆ ಅಲ್ಲಿವರೆಗೆ ಇಲ್ಲ. ನೀವ್ ಹೇಳಿದ್ರಿ ಕಾಂಟ್ರಿಬ್ಯೂಷನ್ ಅವರು ಮಾಡಿದ್ರೆ ಇವ್ರು ಮಾಡಿದ್ರೆ, ಅದೆಲ್ಲ ನಾನು ಹೋಗಲ್ಲ. ಒಬ್ಬೇ ವ್ಯಕ್ತಿ ಈ ದೇವಸ್ಥಾನ ಕಟ್ಟಿದಾರ ಅಂತ ಅನ್ಕೊಳ್ಳೋಣಪ್ಪ ಈಗ. ಆದ್ರೂ ಕೂಡ ದೇವಸ್ಥಾನ ಅಂದ್ಮೇಲೆ ಅದು ಸಾರ್ವಜನಿಕರ ಹಕ್ಕು, ಸಾರ್ವಜನಿಕರ ಸ್ವತ್ತು. ಅಲ್ಲಿ ಗರ್ಭಗುಡಿನ ಹೊರತುಪಡಿಸಿ ಒಳಗ್ ಬರ್ತಕ್ಕಂತ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಮಾಡೋದವ್ರ ಕೆಲಸ ಪೂಜಾರ ಪಿರಲ್ವ ಕೊಟ್ಟು ಎಲ್ಲ ಪೂಜಾರ ಮಾಡ್ತಾನಲ್ಲ. ಊರಾಗ್ದಾರ ನಾವೆಲ್ಲ ಹಂಗೆ ಪೂಜೆಗೆ ಹೋಗ್ತೇವೆ, ಬರೀ ಅಂತ ಊರಾಗ್ದಾರ ಕರಿಬೋದು. ನಾವೆಲ್ಲ ಮನೆಗೆ ಹೋದ್ಮೇಲೆ ನಾವು ಮಾಡೋದು. ಅದನ್ನೇ ಮಾಡ್ಕೊಡ್ತೀವಿ ಅಂತ ನಾವು ಹೇಳಿದ್ದೀವಿ. ಕೊನೆ ಇನ್ನೂ ಇಬ್ಬರು ಏನ್ ಮಾಡಿದ್ರು, ಒಳಗಡೆ ಬೇಡ ಹೊರಗಡೆ ಆದ್ರೂ ಒಂದು ಶೆಡ್ ಅಂತ ಹೇಳಿದ್ರು. ಅದು ಅವ್ರ ಪ್ರಪೋಸಲ್. ನಮ್ದೇನು ಹೊಸ ಪ್ರಪೋಸಲ್ ಆಗಲಿ, ಮಾಡಿಫಿಕೇಶನ್ ಆಗಲಿ, ನಾವು ಬಿಡಲ್ಲ ಅಂತ ಆಗಲಿ, ಯಾವುದೇ ರೀತಿ ಒತ್ತಾಯ ಆಗಲಿ, ನಿರ್ಬಂಧನೆ ಆಗಲಿ ಇಲ್ಲ ಅಂತ ಬಂದೇ ಅಲ್ಲ ನಮ್ಮ ಬಾಯಲ್ಲಿ. ಪ್ರವೇಶ ಮಾಡ್ಕೊಡ್ತೀವಿ ಅನ್ನೋದೇ ತಪ್ಪಲ್ಲ. ಇಂಟೆನ್ಷನ್ ನಿಮ್ಮಲ್ಲಿ ಇರಬಾರ್ದು. ನಾವು ಇಟ್ಕೊಂಡಿಲ್ಲ, ನಾವು ಹೇಳ್ತಿದ್ದೀವಲ್ಲ ಒಳಗೆ ಬನ್ನಿ. ಇವಾಗ ಹೇಳ್ತಿದ್ರಲ್ಲ, ಏನಂತ ಹೇಳ್ತಿದ್ರೆ ಪ್ರವೇಶ ನಾವು ಅವಕಾಶ ಮಾಡ್ಕೊಡ್ತೀವಿ. ಅವು ಕೇಳಿದ್ದಕ್ಕೆ ಇವಾಗ ಇವೆಲ್ಲ ಒಟ್ಟಿಗೆ ಅನ್ನೋದಾದ್ರೆ ಅವಕಾಶ ಹೆಂಗ್ ಮಾಡ್ಕೊಡ್ತೀವಿ? ನಿನ್ನೆ ಉಜ್ವಲ್ ಮಾತಾಡ್ತಾ ಇದ್ದಾರೆ, ಜಗತ್ತಿಗೆ ಗೋಪನ್ ಅಲ್ಲ ಅದನ್ನೇ ಹೇಳ್ಬೇಕು. ನೀವು ಅದನ್ನ ಅಲ್ಲಿ ಬಿಡ್ತಿಲ್ಲ. ಅವಕಾಶ ಆದ್ಮೇಲೆ ಎಲ್ಲಾರ್ಗೂ ಇದ್ದಾರಲ್ಲ, ಪಬ್ಲಿಕ್ ಪ್ಲೇಸ್ ಆದ್ಮೇಲೆ ಎಲ್ಲಾರ್ಗೂ ಅವಕಾಶ ಅಲ್ಲ. ಒಂದ್ ನಿಮಿಷ ಅಷ್ಟೇ ಸಾಹೇಬ್ರದ್ದು ಇಷ್ಟೇನೆ. ನೀವು ಅವಕಾಶ ಮಾಡಿಕೊಡ್ತೀವಿ ಅಂತಂದ್ರೆ ಇಲ್ಲಿವರೆಗೆ ಅವಕಾಶ ಇದ್ದಿಲ್ಲ ಅಂತ ಆಗ್ತದೆ. ಒಂದು ಮಾತನ್ನು ನೀವು ಅದನ್ನ ಗಮನ ಹರಿಸಬೇಕಾಗ್ತದೆ. ಬೇರೆ ಮಾತನ್ನು ಕಂಡಿಡಿತಾ ಇದ್ದೀರಿ, ನಿಮ್ಮ ಮಾತನ್ನು ಕಂಡಿಡಿತಾ ಇಲ್ಲ. ನೀವೇನ್ ಹೇಳ್ತಾ ಇದ್ದೀರಿ? ಪ್ರವೇಶ ಮಾಡ್ಕೊಡ್ತೀನಿ ಅಂತಿದ್ರಿ. ಪ್ರವೇಶ ಮಾಡ್ಕೊಡ್ತಿದ್ದೀನಿ ಅಂದ್ರೆ ಇಲ್ಲಿವರೆಗೆ ಪ್ರವೇಶ ಕೊಟ್ಟಿಲ್ಲ ಅಂತ ಅರ್ಥ ಆಗುತ್ತೆ. ಒಂದು ದಯವಿಟ್ಟು ಚಪ್ಪಾಳೆ ಬೇಡ ಇವ್ರೆ. ನೋಡಿಪ್ಪ ಇಲ್ಲಿ ಒಂದ್ ನಿಮಿಷ ಬಿಡಿ ನೋಡಿ, ಒಂದ್ ನಿಮಿಷ ಚಪ್ಪಾಳೆ ಎಲ್ಲ ಬೇಡ. ಇಲ್ಲಿ ನಾವು ಸಮಾಜ ಒಂದ್ ನಿಮಿಷ ಬೇಡ ಮಾತು ಬೇಡ ಇವ್ರೆ. ನೋಡಿ, ಸಮಾಜ ಒಗ್ಗಟ್ಟಾಗಿರ್ಬೇಕನ್ನೋದಷ್ಟು ನಮ್ಮ ಉದ್ದೇಶ. ಅರ್ಥ ಆಯ್ತಾ? ಇಲ್ಲಿ ಚಪ್ಪಾಳೆ ಫಾರ್ ಅಗೇನ್ಸ್ಟ್ ಅವ್ ಯಾವ್ದು ಇಲ್ಲ, ಎಲ್ರು ಒಂದೇನೆ, ನಾವು ನಿಮ್ಮವರೇ. ಅರ್ಥ ಆಯ್ತಾ? ಒಂದು ಸಾಹೇಬ್ರು ಕೇಳ್ತಾ ಇರೋದೇನಂದ್ರೆ ಪ್ರವೇಶ ಮಾಡ್ಕೊಡ್ತೀವಿ ಅಂತಂದ್ರೆ ಅರ್ಥ ಇಲ್ಲಿವರೆಗೆ ಇದ್ದಿಲ್ಲ ಅಂತ ಅರ್ಥ ಆಗ್ತದೆ. ಒಂದು ಹಿಂದಿನ ಪ್ರಾಂಗಣ ಹಿಂಗಿತ್ತು, ಈಗಿನ ಪ್ರಾಂಗಣ ಅವಕಾಶ ಮಾಡ್ಕೊಡ್ತೀವಿ ಅನ್ನೋದು ಎರಡನೇದಾಗ್ತದೆ. ಮೂರನೇದು ಅವ್ರ ಪ್ರಪೋಸಲ್ಲು ಶೆಡ್ ಹಾಕೊಡೋದು ಅದು ಅಂತ ಹೇಳಿದ್ರೆ ಅದೆಲ್ಲ ಐತಲ್ಲ, ಅದ್ಯಾವುದು ಆರ್ಗ್ಯುಮೆಂಟ್ಸ್ ಬೇಡ ಈಗ. ಅರ್ಥ ಆಯ್ತಾ? ಈಗ ಕೂತ್ಕೊಳ್ಳಿ. ತಾವು ಏನು ಮಾತಾಡಿದ್ರೋ ಇಲ್ಲಿವರೆಗೆ ಅದು ಬೇಡ, ಅವ್ರು ಇಲ್ಲಿವರೆಗೆ ಏನು ಮಾತಾಡಿದ್ರು ಅದು ಬೇಡ. ಅರ್ಥ ಆಯ್ತಾ?
ಒಂದು ಸಮಾಜ ಆಗಿ ಒಂದು ಗ್ರಾಮದವರಾಗಿ ಅರ್ಥ ಆಯ್ತಾ ಒಟ್ಟಾಗಿ ನೀವು ಮುಖ್ಯಸ್ಥರುಗಳು ಏನಿದ್ರಿ ಅಥವಾ ಲೀಡರ್ಸ್ ಇದ್ರಿ ಅಥವಾ ಜನ ಏನಿದ್ರಿ ಎಲ್ಲರೂ ಕೂತ್ಕೊಳ್ಳಿ ಅರ್ಥ ಆಯ್ತಾ ನಮ್ಮವರು ಕೂಡ ಬೇಕಾದ್ರೆ ನಿಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ ನೀವು ಪ್ರಬುದ್ಧವಾಗಿ ಒಂದು ವಿವೇಚನೆ ಇಟ್ಕೊಂಡು ಜೊತೆ ಕೂತ್ಕೊಂಡು ಅರ್ಥ ಆಯ್ತಾ ಮಾತಾಡ್ಕೊಂಡು ಅದೇನಿದೆ ಬಗೆಹರಿಸ್ಕೊಂಡು ನಡೀರಿ ಮುಂದಿನ ಹೇಳ್ತಾ ಇರೋದು ಅರ್ಥ ಆಯ್ತಾ ಆದರೆ ಯಾರಿಗೇ ಕೂಡ ಇಂಥ ಸಮಯದಲ್ಲಿ ಇಂಥ ಸಂದರ್ಭದಲ್ಲಿ ಗರ್ಭಗುಡಿಯಿಂದ ಹೊರತುಪಡಿಸಿ ಹೇಳ್ತಾ ಇದ್ದೀನಿ ನಾನು. ಆ ಪ್ರಾಂಗಣ ಈ ಪ್ರಾಂಗಣ ಶೆಡ್ಡು ಗಿಡ್ಡು ಇದೆಲ್ಲ ಪ್ರಶ್ನೆ ಇಲ್ಲ ಎಲ್ಲ ಕಡೆ ಕೂಡ ದೇವಸ್ಥಾನದಲ್ಲಿ ಪ್ರವೇಶಕ್ಕೆ ನಿರ್ಬಂಧ ಹೇರುವಂತಿಲ್ಲ ನಿರ್ಬಂಧ ಹೇರಿದ್ರೆ ನಿರಾಕರಿಸಿದ್ರೆ ಅದು ಕಾನೂನು ಪ್ರಕಾರ ಅಪರಾಧ ಆಗ್ತದೆ ಅರ್ಥ ಆಯ್ತಾ ಇನ್ನು ಮುಂದಿನ ಏನು ಹೇಳ್ತಾ ಇದ್ದೀನಿ ಅಂದ್ರೆ ತಾವುಗಳು ದಯವಿಟ್ಟು ಕೂತ್ಕೊಂಡ್ಬಿಟ್ಟು ಮೊದಲಿಂದ ಚೆನ್ನಾಗಿ ನಡ್ಕೊಂಡ್ ಬಂದಿದೆ ನಡೆದಿದ್ರಿ ಒಳ್ಳೆ ದೇವಸ್ಥಾನ ಆಗಿದೆ ಆ ದೇವಿ ಆಶೀರ್ವಾದ ಬೇಕು ಅಂತಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದೆನೂ ಇರಿ ನಾವು ಕೂಡ ನಿಮ್ಮ ಜೊತೆಗೆ ಇದೀವಿ ನಾವು ಎಷ್ಟೆಷ್ಟು ವರ್ಷ ಇರ್ತೀವಿ ಅಷ್ಟು ವರ್ಷ ನಿಮ್ಮ ಜೊತೆಗೆ ಇರ್ತೀವಿ ಆದರೆ ದಿನ ಬೆಳಗ್ಗೆ ಎದ್ರೆ ಬಾಗಿಲು ತೆಗೆದ ತಕ್ಷಣ ಒಬ್ಬರ ಮುಖ ಒಬ್ರು ನೀವು ನೋಡ್ಬೇಕಲ್ಲ ಅದಕ್ಕೆ ನೋಡೋ ರೀತಿಯಲ್ಲಿ ಇಟ್ಕೊಳ್ಳಿ ಮುಖ ತಿರ್ಸ್ಕೊಂಡು ಹೋಗೋಂಥ ರೀತಿಯಲ್ಲಿ ಇಟ್ಕೋಬೇಡಿ